ಕ್ಯಾಬ್ ಓಡಿಸ್ತೀರಾ, ವೆರಿ ಗುಡ್. ಸೊ ಹೇಳಿ ಸರ್, ಜೀನಿ ಸ್ಲಿಮ್ನ ಯೂಸ್ ಮಾಡಿದ್ರಿ? ಮೇಡಮ್ ಯೂಸ್ ಮಾಡಿದ್ವಿ. ಏನಂದರೆ ನಾವು ಫಸ್ಟು 120 ಇದ್ವಿ kg, ಫುಲ್ ವೆಯ್ಟ್, ಹೊಡೆದಾಡಕ್ಕೆ ಆಗ್ತಿರ್ಲಿಲ್ಲ. ಕಾರಲ್ಲಿ ಕೂತ್ಕೊಂಡ್ರೆ ಮಂಡಿ ನೋವು, ಆಮೇಲೆ ಎಲ್ಲೂ ಇಳಿದ್ಬಿಟ್ಟು ಓಡಾಡಕ್ಕೆ ಆಗ್ತಿರ್ಲಿಲ್ಲ. ಕಾಲೆಲ್ಲ ನೋವು ಬರೋದು, ಪೈನ್ ಆಗ್ತಿತ್ತು. ಆಮೇಲೆ ಹಿಂಗೆ ಫೋನಲ್ಲಿ ನೋಡ್ಬಿಟ್ಟು ತಗೊಂಡ್ವಿ. ಅವಾಗ ಜೀನಿ ತಗೊಳೋಣ ಅಂತೇಳಿ ತಗೊಂಡಿದ್ದು ಫಸ್ಟ್ನೇ ತಿಂಗಳೇ ಒಳ್ಳೆ ರಿಸಲ್ಟ್ ಬಂತು. ಚೆನ್ನಾಗಿ ಬಂತು ರಿಸಲ್ಟು. ಆಮೇಲೆ ಹಂಗೆ ಕಂಟಿನ್ಯೂ ಮಾಡ್ಕೊಂಬಂದ್ವಿ. ಹತ್ತತ್ರ ಇವಾಗ 120 ಇದ್ದಿದ್ದು 100 ಬಂದಿದ್ದೀನಿ. ಮೋಸ್ಟ್ಲಿ ಅಂದ್ರೆ ವೆಯ್ಟ್ ಲಾಸ್ ಅನ್ನೋದಕ್ಕಿಂತ ಹೆಲ್ದಿ ಆಗ್ತಾ ಇದ್ದೀರಾ, ಅದು ಇಂಪಾರ್ಟೆಂಟ್. ಹೌದು, ಹೆಲ್ತಿ ಇದೆ, ಅಷ್ಟು ಸುಸ್ತಿಲ್ಲ, ಏನೂ ಇಲ್ಲ, ಒಂಥರ ಏನೋ ಆಕ್ಟಿವ್ ಇದೆ, ಆಕ್ಟಿವ್ ಆಗಿದೆ. ಫಸ್ಟ್ ಅಷ್ಟೊಂದು ಆಕ್ಟಿವ್ ಇರ್ತಿರ್ಲಿಲ್ಲ. ಗಾಡಿ ಓಡಿಸಿ ಎಲ್ಲ ನಿಲ್ಸಿದ್ರೆ ಹಂಗೆ ಮಲ್ಕೊಳ್ಳೋಣ ಅನ್ನಂಗೆ ಆಗ್ಬಿಡ್ತಿತ್ತು. ಇವಾಗ ಎದ್ದು ಓಡಾಡ್ತೀವಿ ಗಾಡೀಲಿ. ತಗೋಣಕ್ಕಿಂತ ಮುಂಚೆ ಫುಲ್ ಏನೋ ಒಂಥರ ಮೈಯೆಲ್ಲ ಭಾರ, ಫುಲ್ ಪೈನು, ಸುಸ್ತು, ಒಂಥರ ಎಲ್ಲಿಗೂ ಹೋಗಕ್ ಆಗ್ತಿರ್ಲಿಲ್ಲ. ಗಾಡಿ ಅಲ್ಲೇ ನಿಲ್ಸಿ ಊಟ ಮಾಡೋದು, ಅಲ್ಲೇ ಮಲ್ಕೊಳೋದು, ಸ್ವಲ್ಪ ಟೈಮ್ ಇದ್ರು ಎಲ್ಲೂ ಹೋಗಕ್ ಆಗ್ತಿರ್ಲಿಲ್ಲ. ಹಂಗೆ ಸೀಟ್ ಬೆಂಡ್ ಮಾಡ್ಕೊಳೋದು, ಹಂಗೆ ಮಲ್ಕೊಳೋದು. ಖಂಡಿತ ತುಂಬಾ ಜನಕ್ಕೆ ಒಂದು ಭಯ ಇರುತ್ತೆ, ಹೆಂಗಪ್ಪ ತಗೊಳ್ಳೋದು, ಹೆಂಗ್ ನಂಬೋದು ಅಂತ ಹೇಳಿ. ನಿಮ್ಗೆ ಹೇಗಿತ್ತು ಸರ್? ಇಲ್ಲ ಮೇಡಮ್, ಏನೂ ಪ್ರಾಬ್ಲಮ್, ಸೈಡ್ ಎಫೆಕ್ಟ್ ಇಲ್ಲ, ಏನೂ ಇಲ್ಲ, ಏನೇನು ಪ್ರಾಬ್ಲಮ್ ಇಲ್ಲ. ಇದು ಯೂಸ್ ಮಾಡಿದ್ಮೇಲೆ ನನಗೆ ಇನ್ನೂ ಭಾರಿ ಚೆನ್ನಾಗಿದೆ. ಅವಾಗ BP ಸ್ವಲ್ಪ ನಂದು ಜಾಸ್ತಿ ಇತ್ತು. ಇವಾಗ ಈ ಸತಿ ರೀಸೆಂಟಾಗಿ ಒಂದು 15 ದಿವಸ ಆಯ್ತು ಮಾಡಿಸ್ದೆ, ನಾರ್ಮಲ್ ಇದೆ BP ಎಲ್ಲ. ಹೊಟ್ಟೆ ಎಲ್ಲ ಕಮ್ಮಿ ಆಗಿದೆ ನನಗೆ. ಮಾಡಿನೇ ಫ್ರೀ ಇದೆ ನನಗೆ, ಆರಾಮಾಗಿದೆ, ಆಕ್ಟಿವ್ ಇದೆ, ಓಡಾಡಕ್ಕೆ ಎಲ್ಲೂ ಹೋಗಕ್ ಆಗ್ತಿರ್ಲಿಲ್ಲ ನನಗೆ. ಹೋಗ್ಬೇಕು ಅಂದ್ರೆ ಒಂಥರ ಬೇಜಾರು, ಏನು ವೆಯ್ಟ್ ಒಂಥರ ನಿಂತ್ಕೊಂಡಿದ್ರೆ ಕಾಲೆಲ್ಲ ನೋವು ಬರ್ತಿತ್ತು. ಇವಾಗ ಏನಿಲ್ಲ, ಇವಾಗ ನಾರ್ಮಲ್ ಇದೆ ಮೇಡಮ್. ಇದು ನಾನು ಒಂದು 4 ಬಾಕ್ಸ್ ಯೂಸ್ ಮಾಡಿದ್ದೀನಿ, ಅಂದ್ರೆ ಒಂದು 3.5 months ಆಗಿರ್ಬೇಕು. 3.5 months ಅಲ್ಲಿ 18 kg ಲಾಸ್. ಈ ಪ್ಯಾಂಟ್ ಎಲ್ಲ ನಾನು ಹಳೆ ಪ್ಯಾಂಟ್ ಇವಾಗ ಯೂಸ್ ಮಾಡ್ತಿದ್ದೀನಿ ನಾನು. ವೆರಿ ಗುಡ್. ಮದುವೆ ಟೈಮಲ್ಲಿ ತಗೊಂಡಿದ್ದ? ಹಳೇದು ನಾನು ಯೂಸ್ ಮಾಡ್ತಿದ್ದು. ಇವಾಗ ಈ ಪ್ಯಾಂಟ್ ಎಲ್ಲ ಆಗ್ತಿತ್ತು, ಚೆನ್ನಾಗಿ. ಜೀನಿ ಅಂದ್ರೆ ಗೊತ್ತಿತ್ತಲ್ಲ ನನಗೆ, ಮಾಮೂಲಿ ನಮ್ಮ ತುಮಕೂರು ಹತ್ರ ಇರೋರು, ಸಿರಿಧಾನ್ಯದಲ್ವಾ, ಏನು ಎಫೆಕ್ಟ್ ಇರಲ್ಲ, ಎಲ್ಲ ಥರದ್ದು ಕಾಳುಗಳನ್ನೆಲ್ಲ ಹಾಕಿ ಮಾಡಿರ್ತಾರಲ್ಲ. ಹಂಗಾಗಿ ನಾನು ಬೇರೆ ಏನಾದ್ರು ತಗೋಣ ಅನ್ಕೊಂಡೆ ಇದ್ದೆ. ಬೇರೆ ಎಲ್ಲ ತಗೊಂಡ್ರೆ ಏನಾರು ಎಫೆಕ್ಟ್ ಆಗ್ಬೋದು ಅಂತ ಸುಮ್ಮನೆ ಇರ್ತಿದ್ದೆ. ಇದು ನೋಡಿದ್ಮೇಲೆ ಜೀನಿ ಅಂದ್ರೆ ಇನ್ನೇ ನಮ್ಮವ್ರೆ ಅಲ್ವಾ, ತುಮಕೂರವ್ರೆ, ಎಲ್ಲ ಸಿರಿಧಾನ್ಯ, ಅದರಲ್ಲೂ ಹುರಿದ್ಬಿಟ್ಟು ಎಲ್ಲ ಚೆನ್ನಾಗಿ ಮಾಡ್ತಾರಲ್ಲ ಅಂತೇಳಿ ನಾವು ಅದನ್ನ ತಗೊಂಡ್ವಿ. ಸೊ ಹೊಸದಾಗಿ ಜೀನಿ ಸ್ಲಿಮ್ನ ತಗೋಬೇಕು ಅನ್ಕೊಳ್ಳೋರಿಗೆ ಅಥವಾ ವೆಯ್ಟ್ ಲಾಸ್ ಮಾಡಿ ಹೆದರ್ಕೋತಿರೋರಿಗೆ ಏನ್ ಹೇಳ್ತೀರಾ? ತಗೋಬೋದು, ಎಲ್ಲ ಆರಾಮಾಗಿ, ಯಾವ ಭಯ ಇಲ್ದಲೇ ತಗೋಬಹುದು. ಸಖತ್ತಾಗಿದೆ ಪ್ರಾಡಕ್ಟ್, ಭಾರಿ ಒಳ್ಳೆ ಪ್ರಾಡಕ್ಟು, ಎಲ್ಲ ಚೆನ್ನಾಗಿ ಮಾಡ್ತಾರೆ. ಏನು ಇದರಲ್ಲಿ ಏನು ಕೆಮಿಕಲ್ ಏನಿಲ್ಲ. ನಾವು 4 ತಿಂಗಳಿಂದ ಯೂಸ್ ಮಾಡ್ತಿದ್ದೀವಿ, ಆ ಥರ ಪ್ರಾಬ್ಲಮ್ ಏನೂ ಇಲ್ಲ. ಭಾರಿ ಚೆನ್ನಾಗಿದೆ ಪ್ರಾಡಕ್ಟು. ತಗೊಂಡು ಆದಷ್ಟು ಎಲ್ಲ ಕೊಲೆಸ್ಟ್ರಾಲ್ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಬಯಸ್ತೀನಿ. ಚೆನ್ನಾಗಿದೆ ಪ್ರಾಡಕ್ಟ್, ಯೂಸ್ ಮಾಡಿ ಅಂತ ಹೇಳ್ತೀನಿ. ಸೊ ಇನ್ಯಾಕ್ ತಡ, ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಜೀನಿ ಸ್ಲಿಮ್ನ ಆರ್ಡರ್ ಮಾಡ್ಕೊಳ್ಳಿ.